ಕೈಲಾಸದಿಂದ ಧರೆಗೆ ಬಂದನು ಆ ಪರಮೇಶ್ವರನು. 12 ಜ್ಯೋತಿರ್ಲಿಂಗದ ರೂಪವು ತಾನೇ ಆಗಿಹನು. ಶಿವಬಾಲ ಶಿವನು ಲಿಂಗದ ರೂಪದಿ ನೆಲೆಸಿಹನು. ಕೈಲಾಸದಿಂದ ಧರೆಗೆ ಬಂದನು ಆ ಪರಮೇಶ್ವರನು. ಕೈಲಾಸದಿಂದ ಧರೆಗೆ ಬಂದನು ಆ ಪರಮೇಶ್ವರನು. 12 ಜ್ಯೋತಿರ್ಲಿಂಗದ ರೂಪವು ತಾನೇ ಆಗಿಹನು. ಶಿವಬಾಲ ಶಿವನು ಲಿಂಗದ ರೂಪದಿ ನೆಲೆಸಿಹನು. ಶಿವಬಾಲ ಶಿವನು ಲಿಂಗದ ರೂಪದಿ ನೆಲೆಸಿಹನು. ಕೈಲಾಸದಿಂದ ಧರೆಗೆ ಬಂದನು ಆ ಪರಮೇಶ್ವರನು. ಕೈಲಾಸದಿಂದ ಧರೆಗೆ ಬಂದನು ಆ ಪರಮೇಶ್ವರನು. 12 ಜ್ಯೋತಿರ್ಲಿಂಗದ ರೂಪವು ತಾನೇ ಆಗಿಹನು. ಶಿವಬಾಲ ಶಿವನು ಲಿಂಗದ ರೂಪದಿ ನೆಲೆಸಿಹನು. ಶಿವಬಾಲ ಶಿವನು ಲಿಂಗದ ರೂಪದಿ ನೆಲೆಸಿಹನು. ದಕ್ಷನು ಚಂದ್ರನಿಗೆ ಶಾಪ ಕೊಟ್ಟಾಗ ಶಾಪ ವಿಮೋಚನೆಗೆ ಬಂದ. 1ನೆಯ ಜ್ಯೋತಿರ್ಲಿಂಗವಾದನು ಸೋಮನಾಥೇಶ್ವರ. ಬ್ರಾಹ್ಮಣರ ಮೇಲೆ ಅಸುರರು ಕತ್ತಿ ಎತ್ತಿದಾಗ ಉದ್ಭವ. 2ನೇ ಜ್ಯೋತಿರ್ಲಿಂಗವಾದನು ಮಲ್ಲಿಕಾರ್ಜುನ. ಗಣೇಶ ಸುಬ್ರಹ್ಮಣ್ಯ ಭೂಮಿಯ ಪ್ರದಕ್ಷಿಣೆ ಹಾಕುವಾಗ ಪಾರ್ವತಿ ಜೊತೆಯಲ್ಲಿ ಭೂಮಿಗೆ ಬಂದನು ಪರಶಿವನು. ಆಗ 3ನೆಯ ಜ್ಯೋತಿರ್ಲಿಂಗವಾದನು ಮಹಾಕಾಳೇಶ್ವರ. ಮಹಾಕಾಳೇಶ್ವರ ಅವನೇ ಶ್ರೀ ಪರಮೇಶ್ವರ. ಮಹಾಕಾಳೇಶ್ವರ ಅವನೇ ಶ್ರೀ ಪರಮೇಶ್ವರ. ಕೊಟ್ಟ ವರ ಹಿಂಪಡಿಯಲು ಬಂದು ನೆಲೆಸಿದ. 4ನೇ ಜ್ಯೋತಿರ್ಲಿಂಗವಾದನು ಓಂಕಾರೇಶ್ವರ. ಮೂರು ಲೋಕವನ್ನೇ ವರ ಪಡೆದ ತ್ರಿಪುರಾಸುರನ. ಸಂಹಾರ ಮಾಡಲೆಂದು ಬಂದನು ಆ ಪರಮೇಶ್ವರನು. 5ನೇ ಜ್ಯೋತಿರ್ಲಿಂಗವಾದನು ವೈದ್ಯನಾಥೇಶ್ವರ. ತ್ರಿಪುರಾಸುರನ ಸಂಹಾರ ಮಾಡಿ ನದಿ ರೂಪವ ತಾಳಿ ಭೀಮಾ ನದಿಯಾದವನು ಇವನು ಶ್ರೀ ಭೀಮೇಶ್ವರ. ಶ್ರೀ ಭೀಮೇಶ್ವರ 6ನೇ ಜ್ಯೋತಿರ್ಲಿಂಗವಾದ. ಶ್ರೀ ಭೀಮೇಶ್ವರ 6ನೇ ಜ್ಯೋತಿರ್ಲಿಂಗವಾದ.
ರಾಮನು ಸಾಗರ ತೀರದಲ್ಲಿ ಮರಳಿ ನಿಂದ ಮಡಿದ ಲಿಂಗ, ಅದುವೇ ಆಯಿತು ರಾಮೇಶ್ವರ 7ನೆಯ ಜ್ಯೋತಿರ್ಲಿಂಗ. ಸತೀದೇವಿ ಅಗ್ನಿಯಲ್ಲಿ ಆಹುತಿಯಾದಾಗ ಈಶ್ವರನು ಅಗ್ನಿಯಲ್ಲಿ ಆಹುತಿಯಾಗಿ ಸರೋವರ ಸೇರಿದ. ಅದುವೇ 8ನೆಯ ಜ್ಯೋತಿರ್ಲಿಂಗವಾಗಿ ಜಗಕ್ಕೆ ಕಾಣಿಸಿತು. ಅದುವೇ 8ನೆಯ ಜ್ಯೋತಿರ್ಲಿಂಗವಾಗಿ ಜಗಕ್ಕೆ ಕಾಣಿಸಿತು. ನಾಗೇಶ್ವರ ಎಂಬ 8ನೆಯ ಜ್ಯೋತಿರ್ಲಿಂಗವಾಗಿ ಜಗವನ್ನೇ ಬೆಳಗಿತು. ಜ್ಯೋತಿರ್ಲಿಂಗವಾಗಿ ಜಗವನ್ನೇ ಬೆಳಗಿತು. ಹರಿನಾರಾಯಣನ ಬೇಡಿಕೆಯಂತೆ ಮನುಷ್ಯ ಜನ್ಮ ಉದ್ಧಾರಕ್ಕೆ ನೆಲೆಸಿದನು ಇಲ್ಲಿ. ಕಾಶಿ ವಿಶ್ವನಾಥನು ಆ ಪರಮಾತ್ಮನು 9ನೆಯ ಜ್ಯೋತಿರ್ಲಿಂಗ ತಾನೇ ಆದನು. ಹಸುವಿನ ಪುನಜೀವಕ್ಕಾಗಿ ಹಲ್ಲೆ ಗೌತಮ ಋಷಿ, ಗಂಗೆಯ ಕೋರಿಕೆಯಂತೆ ದರಗಿದ ತ್ರಯಂಬಕೇಶ್ವರ. 10ನೆಯ ಜ್ಯೋತಿರ್ಲಿಂಗವಾದನು ತ್ರಯಂಬಕೇಶ್ವರ. ತ್ರಯಂಬಕೇಶ್ವರ ಅವನೇ ಶ್ರೀ ಪರಮೇಶ್ವರ. ತ್ರಯಂಬಕೇಶ್ವರ ಅವನೇ ಶ್ರೀ ಪರಮೇಶ್ವರ. ಶಕ್ತಿ ಪರೀಕ್ಷೆ ಮಾಡಲು ಮಹಿಷಿಯ ರೂಪದಲ್ಲಿ ಭೂಮಿಗೆ ಬಂದನು 11ನೆಯ ಜ್ಯೋತಿರ್ಲಿಂಗವಾಗಿ. ಜ್ಯೋತಿರ್ಲಿಂಗ ಕೇದಾರೇಶ್ವರ. ಬೇಡುತ್ತ ಬಂದ ಭಕ್ತರನು ಮಾಡಿದ ಉದ್ಧಾರ. ಸುದಯ ತನ್ನ ಕೃಷ್ಣ ಅಕ್ಕನ ಮಗನ ಕೊಂದಾಗ ಮಗನಿಗೆ ಜೀವದಾನ ಮಾಡಲು ಭೂಮಿಗೆ ಬಂದ. 12ನೆಯ ಜ್ಯೋತಿರ್ಲಿಂಗ ಶ್ರೀಕೃಷ್ಣೇಶ್ವರ. ಶ್ರೀಕೃಷ್ಣೇಶ್ವರ ಅವನೇ ಶ್ರೀಕೃಷ್ಣೇಶ್ವರ. ಶ್ರೀಕೃಷ್ಣೇಶ್ವರ ಅವನೇ ಶ್ರೀಕೃಷ್ಣೇಶ್ವರ. ಕೈಲಾಸದಿಂದ ಧರೆಗೆ ಬಂದನು ಆ ಪರಮೇಶ್ವರನು. ಕೈಲಾಸದಿಂದ ಧರೆಗೆ ಬಂದನು ಆ ಪರಮೇಶ್ವರನು. 5 ಗುಡದಲ್ಲಿ ನೆಲೆಸಿ ನಿಂತಿಹನು ಶ್ರೀ ಬಾಲ ಶಿವನು. ಗಣಾಧೀಶ್ವರನು ದೇವಾ ಶ್ರೀ ಬಾಲ ಶಿವನು. ಗಣಾಧೀಶ್ವರನು ದೇವಾ ಶ್ರೀ ಬಾಲ ಶಿವನು. ಚಿಕ್ಕಮಗಳೂರು ಐದಳ್ಳಿ ಗ್ರಾಮದ ಶ್ರೀ ಗಣಾಧೀಶ್ವರ, ಶ್ರೀ ದೇವಿರಮ್ಮ ಹಾಗೂ ಶ್ರೀ ಬಾಲಶಿವನ ಭಕ್ತಿಗೀತೆಗಳನ್ನು ಕೇಳಿ ಆನಂದಿಸಿ.